ಸರ್ಕಾರಿ ಶಾಲೆಗಳತ್ತ ಎಲ್ಲರೂ ಒಲವು ತೋರಬೇಕಿದೆ. ಡಾಕ್ಟರ್ ಬಿ ಅಬ್ದುಲ್ ರೆಹಮಾನ್ ಕರೆ. ಖಾಸಗಿ ಶಾಲೆಗಳದ್ದು ಬರೀ ಬೃಹತ್ ಕಟ್ಟಡ, ಸರ್ಕಾರಿ ಶಾಲೆಗಳಲ್ಲಿದೆ ಗುಣಮಟ್ಟದ ಶಿಕ್ಷಣ. ದೇಶದ ಮತ್ತು ನಾಡಿನ ಪ್ರಗತಿಯಲ್ಲಿ ಸರ್ಕಾರಿ ಶಾಲೆಗಳ ಪಾತ್ರ ಅನನ್ಯವಾದದ್ದು. ಇವತ್ತು ದೇಶದ ಉನ್ನತ ಹುದ್ದೆಗಳಲ್ಲಿರುವ ಬಹುತೇಕ ಗಣ್ಯರೆಲ್ಲರೂ ಸರ್ಕಾರಿ ಶಾಲೆಗಳಲ್ಲೇ ಓದಿ ಬೆಳೆದವರಾಗಿದ್ದಾರೆ. ಹೀಗಾಗಿ ಪೋಷಕರು ಮತ್ತು ನಾಗರಿಕರು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಗಳತ್ತ ಒಲವು ತೋರಬೇಕಿದೆ ಅಂತ ಸಮಾಜ ಸೇವಕ ಹಾಗೂ ಕೂಡ್ಲಿಗಿ ಸ್ನೇಹಿತರ ಬಳಗದ ಅಧ್ಯಕ್ಷ ಡಾಕ್ಟರ್ ಬಿ ಅಬ್ದುಲ್ ರೆಹಮಾನ್ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ 7ನೇ ವಾರ್ಡ್ನ ಸರ್ಕಾರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಶ್ರೀ ಬಂಡ್ರಿ ಲಕ್ಷ್ಮೀ ಚಿನ್ನಪ್ಪ ಶೆಟ್ಟಿ 7ನೇ ವಾರ್ಡ್ನ ಸರ್ಕಾರಿ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಸಮಾಜ ಸೇವಕ ಡಾಕ್ಟರ್ ಬಿ ಅಬ್ದುಲ್ ರೆಹಮಾನ್ ಅವರು, ಮಕ್ಕಳಿಗೆ ನಿಜವಾದ ಗುಣಮಟ್ಟದ ಶಿಕ್ಷಣ ದೊರೆಯುವುದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಅಂತ ಹೇಳಿದರು. ಶಿಕ್ಷಣದ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಗೈದ ಉನ್ನತ ಪದವೀಧರರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಖಾಸಗಿ ಶಾಲೆಗಳಲ್ಲಿ ಬೃಹತ್ ಕಟ್ಟಡಗಳಿರ್ತವೆ ಹೊರತು ಅಲ್ಲಿನ ಶಿಕ್ಷಕರು ಸರ್ಕಾರಿ ಶಾಲಾ ಶಿಕ್ಷಕರಂತೆ ಸಾಧನೆ ಮಾಡಿರುವ ಸಾಧ್ಯತೆ ಕಡಿಮೆ ಇರುತ್ತದೆ ಅಂತ ಹೇಳಿದರು. ವಿದ್ಯಾವಂತನಿಗೂ ಭೂಮಿ ಆಕಾಶ ವ್ಯತ್ಯಾಸ ಗೊತ್ತಾ ನಿಮಗೆ? ವಿದ್ಯಾವಂತನಿಗೂ ಅವಿದ್ಯಾವಂತನಿಗೂ ಯೋಚನೆ ಮಾಡುವುದಷ್ಟು ದೂರ ಇರ್ತದೆ. ನಾನು SSLC ಒಂದೇ ಓದಿರೋದು, ನನಗೆ ತುಂಬಾ ಬೇಜಾರು ಅನಿಸ್ತಾ ಇದೆ. ಆದ್ರೂ ನಾನು ಯಾರಿಗೆ ಕಮ್ಮಿ ಇಲ್ಲ. ನಾನು ಬೆಂಗಳೂರಲ್ಲಿ ದೊಡ್ಡ ಟಿವಿ IAS ಅಧಿಕಾರಿಗಳು ನಾನು ಓದೋ ಸಾಕು ಸರ್, ಒಂದು 10 ನಿಮಿಷ ಮಾತಾಡಿ. ಸ್ವಾಮಿ, ನೀವು ಓದಿರೋ ಪುಸ್ತಕ ನನ್ನ ಕೈಯಿಂದ ಒಪ್ಪಿಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ನೀವು ಓದಿದ್ದೀರಿ. ಇದೇ ಸಂದರ್ಭದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಸಂದೇಶವನ್ನು ಸ್ಮರಿಸಿದ ಅವರು, ಸರ್ಕಾರಿ ಶಾಲೆಗಳು ನೀಡುವ ಗುಣಮಟ್ಟದ ಶಿಕ್ಷಣ ಸಮಾಜದಲ್ಲಿ ಕ್ರಾಂತಿಯನ್ನ ಉಂಟು ಮಾಡುತ್ತವೆ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಗಾಥೆಯನ್ನ ನೆನೆದು, ವಿದ್ಯೆ ಎನ್ನುವುದು ಹುಲಿಯ ಹಾಲು, ಅದನ್ನು ಕುಡಿದವರು ಅನ್ಯಾಯದ ವಿರುದ್ಧ ಗರ್ಜಿಸಲೇಬೇಕು ಅಂತ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಬಿ ಮಾರೇಶ್ ಅವರು, ವಿದ್ಯಾಭ್ಯಾಸ ಕೇವಲ ಉದ್ಯೋಗ ಅಥವಾ ಪ್ರಮಾಣ ಪತ್ರಕ್ಕೆ ಸೀಮಿತವಾಗಬಾರದು, ಅದು ಸಮಾಜ ಸೇವಕು ಬಳಕೆ ಆಗಬೇಕು ಅಂತ ಹೇಳಿದರು. ಜೊತೆಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, ಸಿಡಿದುಡಿ ಚಿಕಿತ್ಸಾ ಶಿಬಿರಗಳ ಮೂಲಕ ಜನಸೇವೆಯನ್ನ ಮಾಡ್ತಿದ್ದಾರೆ ಅಂತ ಅವರ ಕಾರ್ಯವನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿದರು. ಇನ್ನು 9 ವರ್ಷಗಳಿಂದ ಸಮಾಜ ಸೇವೆಗೆ ಮುಡುಪಾಗಿಟ್ಟಿರುವ ರೆಹಮಾನ್ ಅವರು ಕಳೆದ 9 ವರ್ಷಗಳಿಂದ ಸ್ನೇಹಿತರ ಬಳಗದ ಮೂಲಕ ನಿರಂತರವಾಗಿ ಬಡವರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷರಾದ ಸಿರಬಿ ರಾಘವೇಂದ್ರ, ಶಾಲಾ ಶಿಕ್ಷಕಿಯರಾದ ಶ್ರೀಮತಿ ಲಕ್ಷ್ಮೀದೇವಿ, ಮಲ್ಲಮ್ಮ, ಅರುಣಾ ನೇತ್ರಾವತಿ ಹಾಗೂ ಶಿಕ್ಷಕ ಹನುಮಂತಪ್ಪ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ನಮಗೆ ಆತ್ಮೀಯರು ನಮಗಿನ್ನ ಸಣ್ಣವರಿಲ್ಲ ಅಂತಲ್ಲ, ಆದರೆ ಈ ಒಂದು ವಯಸ್ಸಿನಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ಸಮಾಜ ಸೇವಕ. ಶಿಕ್ಷಣದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ. ಕೆಲವು ಸ್ನೇಹಿತರನ್ನು ನೋಡಿದಿರಿ, ಅವರು ಬೇರೆ ರೀತಿಯಲ್ಲಿ ಒಂದು ಕೆಲವು ಕಾರ್ಯಕ್ರಮಗಳಿಗೆ ಅಥವಾ ಬೇರೆ ಒಂದು ಕೆಲಸ ಕಾರ್ಯಗಳಲ್ಲಿ ಕಾರ್ಯನಿರತರಾಗಿರ್ತಾರೆ. ಆದರೆ ಸಾಕಷ್ಟು ಸುಮಾರು ಈಗ ನಾನು ತಿಳಿದ ಮಟ್ಟಿಗೆ ಒಂದು 5-6 ವರ್ಷಗಳು ಕಂಟಿನ್ಯೂ ಆಗಿ ನೋಡ್ತಿದ್ದೀನಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ವರ್ಷಗಳ, ನಾನು 5-6 ವರ್ಷಗಳ ಕಾಲ ಇಲ್ಲೇ ಸ್ಥಳೀಯವಾಗಿ ಅಥವಾ ಬೇರೆ ಒಂದು ಹಳ್ಳಿಗಳಲ್ಲಿ ಶಾಸಕರನ್ನು ಕರೆದುಕೊಂಡು ಚುನಾಯಿತ ಪ್ರತಿನಿಧಿಗಳು ಮತ್ತು ಊರಿನ ಪ್ರಮುಖರೊಡನೆ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಮುಂದಿನ ಅವರ ಜೀವನದ ಬಗ್ಗೆ ಸಾಕಷ್ಟು ಅವರು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಉಪನ್ಯಾಸಕರನ್ನು ನೀಡಿದ್ದಾರೆ. ಒಂದು ಧಾರೆ ಎಳೆತಕ್ಕಂತ ಹಿರಿಯರು, ಗೌರವಾನ್ವಿತರಾದಂತಹ ಶ್ರೀ ತ್ರಿವೇಣಿ ಅಕ್ಕನವರಿಗೆ ಕೂಡ ನಮ್ಮ ಸ್ನೇಹಿತರ ಬಳಗದ ವತಿಯಿಂದ ಒಂದು ಶಾಲಾ ಮೂಲಕ ಅವರಿಗೆ ಗೌರವಿಸ್ತಾ ಇದ್ದೀವಿ. ಯಾಕಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ಗೆ ನೋಡ್ತಾ ಇರಲ್ಲ, ಎಸ್, ಅದು ಅಂಬೇಡ್ಕರ್ ಮಾತಾಡ್ತಾರೆ. ವಿದ್ಯೆ ಎಂಬ ಹುಲಿಯಾಳನ್ನು ಕುರಿತವನು ಒಂದು ದಿನ ಹುಲಿಯಂತೆ ಗರ್ಜಿಸಲೇಬೇಕು. ಆ ಗರ್ಜನೆ ನಿಮ್ಮಲ್ಲಿ
ಯಾರು ಹೇಳ್ತಾ ಇದ್ರೆ ಏನ್ ಹೇಳಿ ಇನ್ನೊಂದ್ಸರಿ? ವಿದ್ಯೆ ಎಂಬ ಹುಲಿ ಹಾಲನ್ನು ಕುಡಿದವನು ಒಂದು ದಿನ ಖರ್ಚಿಸಲೇಬೇಕು. ವಿದ್ಯೆ ಒಂದು ಶಕ್ತಿ. ಈ ಭೂಮಿ ಮೇಲೆ ದೊಡ್ಡ ಆಸ್ತಿ ಅಂದ್ರೆ ಶಕ್ತಿ ಅಂದ್ರೆ ವಿದ್ಯೆ. ಕಳೆಲಾರ್ದು, ಅಳೆಲಾರ್ದು, ಸವಿಲಾರ್ದು. ನನ್ ನೋಡ್ತಾ ಇದ್ರಲ್ಲ, ಕಳೆಲಾರ್ದು, ಅಳೆಲಾರ್ದು, ಸವಿಲಾರ್ದು ಅಂತಂದ್ರೆ ವಿದ್ಯೆ. ವಿದ್ಯಾವಂತನಿಗೂ ಭೂಮಿ ಆಕಾಶ ವ್ಯತ್ಯಾಸ ಗೊತ್ತಾ ನಿಮಗೆ? ವಿದ್ಯಾವಂತನಿಗೂ ಅವಿದ್ಯಾವಂತನಿಗೂ ಯೋಚನೆ ಮಾಡುವುದಷ್ಟು ದೂರ ಇರ್ತದೆ. ನಾನು SSLC ಒಂದೇ ಓದಿದ್ರೆ ನನಗೆ ತುಂಬಾ ಬೇಜಾರು ಅನಿಸ್ತಾ ಇದೆ. ಆದ್ರೂ ನಾನು ಯಾರಿಗೆ ಕಮ್ಮಿ ಇಲ್ಲ. ನಾನು ಬೆಂಗಳೂರಲ್ಲಿ ದೊಡ್ಡ ಟಿವಿ IAS ಅಧಿಕಾರಿಗಳು ನಾನು ಓದೋ ಸಾಕು ಸರ್, ಒಂದು 10 ನಿಮಿಷ ಮಾತಾಡಿ. ಸ್ವಾಮಿ, ನೀವು ಓದಿರೋ ಪುಸ್ತಕ ನನ್ನ ಕೈಯಿಂದ ಒಪ್ಪೆ ತಗೋಕ್ಕಾಗಲ್ಲ, ಅಷ್ಟೊಂದು ನೀವು ಓದಿದ್ದೀರಿ. ಅಲ್ಲಿ ಶ್ರಮ ಇರಲ್ಲ, ಅಲ್ಲಿ ಏನು ಸಿಗಲ್ಲ. ಲೇ ಅಣ್ಣ, ನೋಡ್ಲ ಇಲ್ಲಿ ನನಗೆ ಅವಾಗ ನೀನೇ ಇಲ್ಲೂ ನನ್ನ ನೋಡು, ನೀನೇ ಕಣ ಅಂಬೇಡ್ಕರ್ ಆಗೋದು ಮುಂದೆ. ನೀನು ದೊಡ್ಡ ವಿದ್ವಾಂಸ ಆಗ್ತೀನಿ. ನೀನು ಚಿತ್ರಗ್ರಂಥೆ ಬುದ್ಧಿವಂತ ಅಂತೆಲ್ಲ ಹೇಳಿದ್ರೆ ಹೋಗ್ಬೇಡಿ. ನನ್ನ ಸ್ನೇಹಿತ ಡಾಕ್ಟರ್ ಶಿವಕುಮಾರ್ ಅಂತ ಹೇಳ್ಬಿಟ್ಟು, ಡಾಕ್ಟರ್ ಶಿವಕುಮಾರ್, ನಾವು ಸುಲಭ ಶಾಲೆಯಲ್ಲಿ ಓದಿರೋದು, ನಾವು ಇನ್ನ ವಯಸ್ಸಲ್ಲಿ ಕೂತಿರ್ತಾ ಇದ್ವಿ. ನನಗಂತ ವಿದ್ಯೆ ಇರ್ತಿತ್ತು. 1ರಿಂದ 20ರವರೆಗೆ ಮಗ್ಗಿ ಕುಡಿಯೋದು ಹೇಳ್ಬೇಕು, ಕಣ್ಮುಚ್ಚ ಕೈ ಇಟ್ಕೊಂಡು ಮಗ್ಗಿ ತಪ್ಪಿದ್ರೆ ಕಣ್ಣಾಗ ರಕ್ತ ಬರಬೇಕು ನೋಡಿದ್ದ ಮೊದಲ ಸ್ನೇಹಿತ ಒಬ್ನು. ಕಣ್ಣಾಗ ಮೂಗಿಗಿಂತ ಬಾಯಾಗಿಂದ ರಕ್ತ ಬರಬೇಕು, ಹಂಗ್ ಹೊಡಿಬೇಕು. ಹೊಡೆದ್ರು ಕೂಡ ನಾವು ಅದನ್ನೇ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಅಲ್ಲಿ ಯಾರು ಗ್ಯಾಪ್ ಬಿಡ್ತಿದ್ದಲ್ಲ ನಾವು. ಅಂತ ಶಿಕ್ಷಣ ಇತ್ತು, ಕಲ್ಲ ಮೇಲೆ ಬರ್ದಂಗೆ ಇರ್ತಿತ್ತು ಶಿಕ್ಷಣ. ಆದ್ರೆ ಅನಿವಾರ್ಯ ಅನಿಸ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ರೆ ತುಂಬಾ ಬೇಜಾರು ಅನಿಸ್ತದೆ. ಕಲ್ಲನ್ನ ಕಡಿದ್ರೆ ಮಾತ್ರ ಶಿಲ್ಪಿ ಆಗೋದು. ಕಡಿಯೋದಕ್ಕೆ ದಾರಿನೇ ಕೊಡ್ದಂಗೆ ಸರ್ಕಾರಗಳು ಅವರವರ ಒಂದು ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಹೊತ್ತುಗಳು ಯಾವುದು ಏನು ಸರಿ ಬರ್ತಾ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಟೀಚರ್ ಬೈದಿದ್ದು ಒಳ್ಳೆಯದಕ್ಕೆ, ಅವ್ರಿಗೂ ಮಕ್ಕಳಿದ್ದಾರೆ, ಸರ್ಗೆ ಮಕ್ಕಳಿದ್ದಾರೆ. ನಿಂತರ ಟೀಚರ್ಗೆ ಬಿಡಿ ನಾನು ನೋಡ್ತೀಯಲ್ಲ, ಆಮೇಲೆ ಮನೆಯಲ್ಲಿ ಆಡೋದು ಹೋಗಿ. ಸರಿ ಕೂಡ ಮಕ್ಕಳಿದ್ದಾರೆ, ಅಣ್ಣರಿಗೂ ಟೀಚರ್ ಕೂಡ ಮಕ್ಕಳಿದ್ದಾರೆ. ಏನೇ ಮಾಡಿ ಟೀಚರ್ ಸೇರಿರ್ತ ಗುಣವತ್ತು ಕೇಳ್ಬೇಕು ನೀವು. ಅವ್ರಿಗೆ ಎದ್ರಾಗ ಮಾತಾಡಬಾರ್ದು. ಯಾವತ್ತು ಎದ್ರಾಗ ಮಾತಾಡ್ತೀರಿ, ಯಾವತ್ತು ತಂದೆ ತಾಯಿ ಮನಸ್ಸು ನೋಯಿಸ್ತೀರಿ ಅನ್ಕೊಳ್ಳಿ, ನೀವೇನು ಮಾಡಕ್ಕಾಗಲ್ಲ, ಏನು ಸಾಧನೆ ಮಾಡಕ್ಕೂ ಆಗತ್ತೆ ಇಲ್ಲ. ದೇವರು ನಮಗೆ ಭಾರತ ದೇಶದಲ್ಲಿ ಉತ್ಸುಕ ನಮಗೆ ಪುಣ್ಯ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ದೇಶ ಸರ್ವಧರ್ಮೀಯರ ದೇಶ. ಬೇರೆ ದೇಶಗಳಲ್ಲಿ ಒಂದೊಂದು ಜನ್ಮ ಇದೆ, ಒಂದೊಂದು